ನುಗ್ಗೇಹಳ್ಳಿ ಮೊರಾರ್ಜಿ ವಸತಿ ಶಾಲಾ ಕಟ್ಟಡ ಲೋಕಾರ್ಪಣೆ ವೇಳೆ ಸುರಿಯುವ ಮಳೆಯಲ್ಲಿಯೇ ಛತ್ರಿ ಹಿಡಿದು ಜಿಲ್ಲಾ ಮಂತ್ರಿ ಕೆಎನ್ ರಾಜಣ್ಣನವರ ಭಾಷಣ ಆಲಿಸಿದ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಯ ಪೋಷಕರು. ಚನ್ನರಾಯಪಟ್ಟಣ ತಾಲೂಕು ಮುತುಕದ ಹೊನ್ನೇನಹಳ್ಳಿ ಗೇಟ್ ಬಳಿ 14 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಮೊರಾರ್ಜಿ ವಸತಿ ಶಾಲೆಯ ನೂತನ ಕಟ್ಟಡ ಲೋಕಾರ್ಪಣೆ ವೇಳೆ ಸಂಸದ ಶ್ರೇಯಸ್ ಎಂ ಪಟೇಲ್, ಶಾಸಕ ಸಿಎನ್ ಬಾಲಕೃಷ್ಣ, ಜಿಲ್ಲಾಧಿಕಾರಿ ಲತಾ ಕುಮಾರಿ, ಜಿಲ್ಲಾ ಪಂಚಾಯಿತಿ ಸಿಇಒ ಪೂರ್ಣಿಮಾ, ತಹಶೀಲ್ದಾರ್ ಶಂಕರಪ್ಪ, ತಾಲೂಕು ಪಂಚಾಯಿತಿ ಇಒ ಹರೀಶ್ ಹಾಗೂ ಎಸ್ಪಿ ಮಹಮ್ಮದ್ ಸುಜಿತಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಲ್ಲಾ ಮಂತ್ರಿ ರಾಜಣ್ಣ ಮಾತನಾಡಿದರು. ವಿದ್ಯಾಭ್ಯಾಸವನ್ನು ಮಾಡಿದಂತಹ ಮಕ್ಕಳು ಮುಂದಿನ ದಿನಮಾನಗಳಿಗೆ ಈ ಒಂದು ಸಮಾಜಕ್ಕೆ ಆಸ್ತಿಯಾಗಿ ಪರಿವರ್ತನೆ ಆಗ್ತಕ್ಕಂಥವ್ರು. ಯಾರು ವಿದ್ಯೆಯನ್ನ ಶ್ರದ್ಧೆಯಿಂದ ಅಭ್ಯಾಸ ಮಾಡ್ತಾರೆ ಆ ಮಕ್ಕಳಿಗೆ ಸರಸ್ವತಿ ಒಲಿತಾಳೆ ಅಂತಕ್ಕಂಥದ್ದು ನಿಮ್ಮೆಲ್ಲರ ನಂಬಿಕೆ. ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರು ಬಹುತೇಕ ಹಳ್ಳಿಗಾಡಿಂದ ಬಂದಂಥವ್ರು. ಬಹುತೇಕ ಹಳ್ಳಿಗಾಡಿಂದ ಬರ್ತಕ್ಕಂಥ ಮಕ್ಕಳು ಅವರು ಪ್ರತಿಭೆಯಲ್ಲಿ ಯಾವ ಪಟ್ಟಣದ ಮಕ್ಕಳಿಗಿಂತ ಕಡಿಮೆ ಇರುವುದಿಲ್ಲ. 2010 ನಾನಾಗ ಶಾಸಕರಾಗಿದ್ದೆ. ಪುಟ್ಟಗೌಡರು ಕೂಡ ಈ ಶಾಲೆಯನ್ನು ಮಂಜೂರಾತಿ ಆದರೂ ಕೂಡ ಈ ರೀತಿಯ ಒಂದು ಕಟ್ಟಡವನ್ನ ಪಡೆಯಲಿಕ್ಕೆ ಸನ್ಮಾನ್ಯ ಮಂಜೂರಾತಿಗೆ ಈ ರೀತಿಯ ಎಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಕೊಟ್ಟಿದ್ದಾರೆ. ಮಕ್ಕಳಿಗೆ ಆ ರೂಮಲ್ಲಿ ಅನ್ನ ಮಾಡ್ಕೋಬೇಕು, ಹೋಟ್ಲಲ್ಲಿ ಸಾರು ತರಬೇಕು. ಸಿದ್ದರಾಮಯ್ಯವರು ಕೂಡ ಎಲ್ಲ ನಿಮ್ಮ ಮನೆ ಪಕ್ಕದಲ್ಲೇ ಇಟ್ಟಿದೆ. ಮತ್ತೆ